ಜಿ ಕನ್ನಡ ನ್ಯೂಸ್ನ ಬಿಗ್ಗೆಸ್ಟ್ ಇಂಪ್ಯಾಕ್ಟ್ ಅಂದರೆ ನಿಮ್ಮ ಜಿ ಕನ್ನಡ ನ್ಯೂಸ್ ಒಂದು ವರದಿಯನ್ನು ಮಾಡುತ್ತೆ. ಸೊ ಜಿ ಕನ್ನಡ ನ್ಯೂಸ್ ವರದಿಯ ಬೆನ್ನಲ್ಲೇ ಗುತ್ತಿಗೆದಾರನ ಬಾಕಿ ಬಿಲ್ ಇದೆಯಲ್ಲ, ಅದು ರಿಲೀಸ್ ಮಾಡಲಾಗಿದೆ. ವಿಶ್ವೇಶ್ವರಯ್ಯ ಜಲ ನಿಗಮದಿಂದ ರಿಲೀಸ್ ಆಗಿರುವಂಥದ್ದು. ಸಂಕಷ್ಟದಲ್ಲಿದ್ದ ಗುತ್ತಿಗೆದಾರನಿಗೆ ಈಗ ಬಾಕಿ ಬಿಲ್ ಹಣ ಸಿಕ್ಕಿದೆ. ಸಾಕಷ್ಟು ಸಂಕಷ್ಟದಲ್ಲಿದ್ದರು, ತಮ್ಮ ನೋವನ್ನು ತೋಡಿಕೊಂಡಿದ್ರು. ಸೊ ಹಾಗಾಗಿ ಒಂದು ವಿಶೇಷವಾಗಿರುವಂಥ ಶೀರ್ಷಿಕೆ ಅಡಿಯಲ್ಲಿ ನಾವು ಅಂದರೆ ಜಿ ಕನ್ನಡ ನ್ಯೂಸ್ ಒಂದು ವರದಿಯನ್ನು ಮಾಡುತ್ತೆ ಗುತ್ತಿಗೆದಾರರ ವಿಚಾರವಾಗಿ. ಸೊ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಎದುರಾಯಿತು ಮತ್ತೊಂದು ಮುಜುಗರ ಅನ್ನುವಂಥ ಶೀರ್ಷಿಕೆಯ ಹೆಸರಿನಲ್ಲಿ ಜಿ ಕನ್ನಡ ನ್ಯೂಸ್ ವರದಿಯನ್ನು ಪ್ರಸಾರ ಮಾಡುತ್ತೆ. ನಾನು ಸಾವಿಗೀಡಾಗ್ತಿದ್ದೇನೆ ಅನ್ನುವಂಥ ವಿಡಿಯೋವನ್ನು ಗುತ್ತಿಗೆದಾರ ಕೂಡ ಹರಿಬಿಡ್ತಾನೆ. ವಿಶ್ವೇಶ್ವರಯ್ಯ ಜಲ ನಿಗಮದಿಂದ ಗುತ್ತಿಗೆದಾರನಿಗೆ ದೌರ್ಜನ್ಯ ಆರೋಪಿಸಲಾಗಿತ್ತು. ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ವಿಡಿಯೋ ಮಾಡಿ ಆತ ಬಿಡುಗಡೆ ಮಾಡಿದ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಜಿ ಕನ್ನಡ ನ್ಯೂಸ್ ವರದಿಯನ್ನು ಮಾಡುತ್ತೆ. ಏನು ಮಾಡ್ತಿದೆ ಸರ್ಕಾರ ಅಂತೇಳಿ, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೊಂದು ಮುಜುಗರ ಅಂತೇಳಿ ಈ ಶೀರ್ಷಿಕೆ ಅಡಿಯಲ್ಲಿ ವರದಿ ಆದ ನಂತರ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು. ಅಂದರೆ ಆ ಬಾಕಿ ಬಿಲ್ ಏನಿತ್ತಲ್ಲ, ಗುತ್ತಿಗೆದಾರನ ಬಾಕಿ ಬಿಲ್ ಈಗ ರಿಲೀಸ್ ಮಾಡಲಾಗಿದೆ. ಬಿಲ್ ಬಿಡುಗಡೆ ಮಾಡದೇ ಇರುವಂಥ ಹಿನ್ನೆಲೆಯಲ್ಲಿ ಜಿ ಕನ್ನಡ ನ್ಯೂಸ್ ವರದಿಯನ್ನು ಮಾಡುತ್ತೆ. ವರದಿಯ ಬೆನ್ನಲ್ಲೇ ಸುಜೀತನ್ನು ಕರೆಸಿಕೊಂಡು ಚೆಕ್ ವಿತರಣೆ ಕೂಡ ಮಾಡಲಾಗಿದೆ. ಇದು ಇನ್ಫ್ಯಾಕ್ಟ್ ಜಿ ವರದಿಗೆ ಗುತ್ತಿಗೆದಾರ ಸುಜೀತ್ ಧನ್ಯವಾದವನ್ನು ಅರ್ಪಿಸಿದ್ದಾರೆ. ವಿಶ್ವೇಶ್ವರಯ್ಯ ಜಲ ನಿಗಮದಿಂದ ಗುತ್ತಿಗೆದಾರನಿಗೆ ದೌರ್ಜನ್ಯ ಇತ್ತು, ನಾನು ಆತ್ಮಹತ್ಯೆಯನ್ನು ಮಾಡಿಕೊಳ್ತೇನೆ, ನನ್ನ ಕುಟುಂಬ ಹೇಗೆ ನೋಡ್ಕೊಳ್ಳೋದು ಅಂಥೇಳಿ, ನನ್ನ ಕುಟುಂಬವನ್ನು ನಾನು ಹೇಗೆ ನೋಡ್ಕೊಳ್ಳೋದು ಅಂಥೇಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಕಿವಿ ಹಿಂಡುವಂಥ ಕೆಲಸವನ್ನು ನಾವು ಕೂಡ ಮಾಡಿದ್ವಿ. ಈಗ ಗುತ್ತಿಗೆದಾರನಿಗೆ ಬರಬೇಕಾಗಿರುವಂಥ ಬಾಕಿ ಬಿಲ್ ಇದೆಯಲ್ಲ, ಅದು ಬಂದಿದೆ. ನಾನು ಕ್ಲಾಸ್ 1 ಕಾಂಟ್ರಾಕ್ಟರ್ ಪಾಡೋ ತಾಲೂಕು ಸುಜಿತ್ ಅಂದ್ಬಿಟ್ಟು ವಿಜನಲ್ಲಿ ಕೆಲಸ ಮಾಡಿದೆ ಸರ್. SCP ವರ್ಕಲ್ಲಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯೋಗೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಯೋಗೀಶ್, ನಿಮ್ಮ ವರದಿಗೆ ಸರ್ಕಾರ ಎಚ್ಚೆತ್ತುಕೊಂಡಿದೆ, ಗುತ್ತಿಗೆದಾರನಿಗೆ ಏನು ಬೇಕು ಅದು ಸಿಕ್ಕಿದೆ. ಏನು ಹೇಳ್ತಿದ್ದಾರೆ ಜನ? ಹೇಮಕುಮಾರ್, ಇದು ಯಾಕೆಂದ್ರೆ ಕಳೆದ 6 ತಿಂಗಳಿಂದ ಸುಮಾರು 46 ಲಕ್ಷ ಕಾಮಗಾರಿ ಮಾಡಿ ಹಣ ಬಿಡುಗಡೆ ಆಗಿಲ್ಲ. ಆದ್ರೆ ನಿರಂತರವಾಗಿ ಕಚೇರಿಗೆ ಹಾರದಂತ ಸುಜಿತ್ ಸಾಕಷ್ಟು ನೊಂದಿದ್ರು. ನೊಂದ್ಕೊಂಡು ಕೂಡ ಒಂದು ವಿಡಿಯೋ ಮಾಡಿದ್ರು. ಯಾಕಂದ್ರೆ ಅಧಿಕಾರಿಗಳು ಯಾವ ರೀತಿ ನಡೆಸ್ಕೊತಿದ್ದಾರೆ, ನಮ್ಮ ಹಣವನ್ನು ಬಿಡುಗಡೆ ಮಾಡ್ತಿಲ್ಲ ಅಂತೇಳಿ ಆತ ಬೇಸತ್ತು ಕೊನೆಗೆ ತಮ್ಮ ಮನೆಯಲ್ಲಿದ್ದಂತ ಒಡವೆ ಎಲ್ಲ ಮಾರಿ ಕೆಲಸ ಮಾಡಿದ್ರು. ಅದನ್ನ ಒಡವೆ ಮತ್ತೆ ವಸ್ತುಗಳನ್ನ ಬಿಡಿಸ್ಕೊಳಕ್ ಆಗ್ತದೆ, ಸಾಧ್ಯ ಆಗದೆ ತಾನು ಆತ್ಮಹತ್ಯೆ ಮಾಡ್ಕೋತಿದ್ದೀನಿ. ಯಾಕೆ ಆತ್ಮಹತ್ಯೆ ಮಾಡ್ಕೋತಿದ್ದೀನಿ ಅಂದ್ರೆ ಏನೋ ಈ ಒಂದು ವಿಶ್ವೇಶ್ವರ ಜಲ ನಿಗಮ ಅಧಿಕಾರಿಗಳಿದ್ದಾರೆ, ಚಿತ್ತಯ್ಯ ಅವರ ವಿರುದ್ಧ ಅವರದ್ದು ಆರೋಪ ಮಾಡಿದ್ರು, ತಮ್ಮ ಫೈಲ್ಗೆ ಸಹಿ ಆಗ್ತಿಲ್ಲ ಅಂತ. ಕೆಲ ಹಂತದ ಅಧಿಕಾರಿಗಳು ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಅವರಿಂದ ತನಿಖೆಯನ್ನು ನಡೆಸಿ ಎಲ್ಲವೂ ಸಿದ್ಧ ಆಗಿದ್ರು ಕೂಡ ಅನಗತ್ಯವಾಗಿ ಕೆಲಸಕ್ಕೆ ಹಣ ಕೊಡೋದಕ್ಕೆ ಅಲಿಸ್ತಾ ಇದ್ರು. ಇದನ್ನ ಈ ವಿಚಾರವಾಗಿ ಒಂದಷ್ಟು ಸುದ್ದಿನ ನಾವು ಅಂದ್ರೆ ಜಿ ಕನ್ನಡ ನ್ಯೂಸ್ ವರದಿಯನ್ನು ಪ್ರಸಾರ ಮಾಡಿದ್ವು. ಅಂದ್ರೆ ಯಾಕಾಗಿ ಹಣವನ್ನ ಬಿಡುಗಡೆ ಮಾಡಿಲ್ಲ ಅನ್ನೋ ಕಾರಣವನ್ನ ನಾವು ನಿರಂತರವಾಗಿ ಪ್ರಸಾರ ಮಾಡಿದ್ವಿ. ಮೊದಲು ಬೆಳಗ್ಗೆ ಪ್ರಸಾರ ಮಾಡಿದಂತ ಸಂದರ್ಭದಲ್ಲಿ ಏನನ್ನ ಸುಜಿತ್ನ ಶಿರಾ ಸಂಬಂಧಪಟ್ಟ ಅಧಿಕಾರಿಗಳು ಕರೆಸ್ಕೊಂಡು ಮೊದಲು ಮತ್ತೊಂದು ಸಾರಿ ಸಹಿ ಹಾಕಿಸ್ಕೊಂಡಿದ್ದಾರೆ. ಅದಾದ ನಂತರ ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡಿದ್ದು ಮತ್ತೊಂದು ವಿಡಿಯೋ. ಅದರಲ್ಲಿ ಸಣ್ಣ ಚಿತ್ತಪ್ಪ ಅವರ ಯಾವುದೇ ಸಮಸ್ಯೆ ಇಲ್ಲ, ಅವರು ಸ್ಪಂದಿಸಿದಾರ ಅನ್ನೋ ಹೇಳಿಕೆಯನ್ನ ಬಲವಂತವಾಗಿ ಹೇಳಿಸ್ಕೊಂಡಿದ್ರು ವಿಡಿಯೋದಲ್ಲಿ. ಅದು ಕೂಡ ಅದಾದ ನಂತರ ಒಂದು ವಿಡಿಯೋ ನೀಡಿದ್ರು, ಈ ತರ ಏನೆಲ್ಲ ಬೆಳವಣಿಗೆ ಆಗಿತ್ತು ಅಂತ. ಅಲ್ಲಾಂದ್ರೆ ಏನು ಸಂಜೆ ವೇಳೆಗೆ ಇದು ಏನು ವಿಚಾರ ಗಂಭೀರ ಆದಂತೆ ಕಾಣಿತು. ಅದಾದ ನಂತರ ಸುಮಾರು 46 ಲಕ್ಷ ಹಣವನ್ನ ಚೆಕ್ ಮುಖಾಂತರ ಅವರಿಗೆ ಪರಿಹಾರ ಹಣ ಬಿಲ್ ಅನ್ನ ನೀಡಿದ್ದಾರೆ. ಇದರಿಂದಾಗಿ ಸಹಜವಾಗಿ ನಾವು ಮೊದಲು ಈ ಸುದ್ದಿಯನ್ನ ಮಾಡಿದ್ವಿ. ಆ ಸುದ್ದಿಯ ಕ್ರೆಡಿಟ್ ಅನ್ನ ಕೂಡ ಆ ಕ್ರೆಡಿಟ್ ಬಗ್ಗೆ ಸುಜಿತ್ ಒಂದಷ್ಟು ಸಂತೋಷದಿಂದಾಗಿ ತಾವು ಮಾಡದಂತ ಸುದ್ದಿಯಿಂದ ನಮಗೆ ಹಣ ಬಂದಿದೆ, ಕಳೆದ 6 ತಿಂಗಳಿಂದ ನನಗೆ ಓಡಾಡಿ ಸಾಕಾಗಿತ್ತು, ಈಗ ನಿಮ್ಮ ವರದಿಯಿಂದ ನಮಗೆ ಹಣ ಬಂದಿದೆ ಅಂತ ಒಂದು ಸಂತಸದ ಮತ್ತೆ ಅಭಿನಂದನೆ ಕೂಡ ಜಿ ಕನ್ನಡಕ್ಕೆ ಇಡೀ ತಂಡಕ್ಕೆ ಅವರು ಸಲ್ಲಿಕೆಯನ್ನ ಮಾಡಿದ್ದಾರೆ. ಹಾಗಾಗಿ ಇಂಥ ಪ್ರಕರಣಗಳು ವ್ಯಕ್ತಿ ಆತ್ಮಹತ್ಯೆಗೆ ಅಂತ ಬಂದಾಗ ಈ ರೀತಿ ಸರ್ಕಾರ ಎಚ್ಚೆತ್ಕೊಂಡಿರೋದು ಒಂದು ಗಮನಾರ್ಹ. ಆದ್ರೆ
ಕೇವಲ ಆತ್ಮಹತ್ಯೆಗೆ ಮುಂದಾಗ್ತೀನಿ ಅನ್ನೋಂಥ ಸಂದರ್ಭದಲ್ಲಿ ಎಚ್ಚೆತ್ಕೊಳ್ಳೋದಕ್ಕಿಂತ ಮೊದಲೇ ಅಧಿಕಾರಿಗಳು ಸಂಬಂಧಪಟ್ಟ ಸರ್ಕಾರ ಎಚ್ಚೆತ್ಕೊಬೇಕು. ಯಾವ ರೀತಿಯಾಗಿ ಅವರು ಯಾರ ಗುತ್ತಿಗೆದಾರ ಸಾಲಗೆಲ್ಲ ಮಾಡ್ಕೊಡ್ತಾರೆ ಅದೆಲ್ಲವನ್ನೂ ಕೂಡ ಗಮನ ಇಟ್ಕೊಂಡು ಸೂಕ್ತ ಹಣವನ್ನು ಕೊಡೋದಕ್ಕೆ ಕ್ರಮ ಕೈಗೊಳ್ಳಬೇಕಾಗಿತ್ತು ಅನ್ನೋದು ಒಂದು ವಾದ ಕೂಡ ಕೇಳಿಬಂದಿದೆ. ಓಕೆ ಥ್ಯಾಂಕ್ ಯು ಯೋಗೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ, ನನಗೆ ಸಂಕಷ್ಟ ಆಗ್ತಾ ಇದೆ, ಬದುಕೋದಕ್ಕೆ ಆಗೋದಿಲ್ಲ ಅಂತೇಳಿ ಗುತ್ತಿಗೆದಾರ ಆತ್ಮಹತ್ಯೆ ಮಾಡುವಂಥ ಸಂದರ್ಭದಲ್ಲಿ ಇವರ ಸಹಾಯಕ್ಕೆ ಬಂದಿದ್ದು ಜಿ ಕನ್ನಡ ನ್ಯೂಸ್. 4ನೇ ತಾರೀಕಿಗೆ ಗುತ್ತಿಗೆದಾರನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿ ಆಗತ್ತೆ. 5ನೇ ತಾರೀಕಿಗೆ ಅವರಿಗೆ ಬೇಕಾಗಿರುವಂಥ ಬಾಕಿ ಬಿಲ್ ಬಿಡುಗಡೆ ಆಗುತ್ತೆ. ಇದು ಜಿ ಕನ್ನಡ ನ್ಯೂಸ್ನ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.